ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿಯಲ್ಲಿ ಮತ್ತೆ ಕಡಲ್ ಕೊರೆತ ಆರಂಭಗೊಂಡಿದೆ. ಈ ಹಿಂದೆ ಅಂದರೆ ಕಳೆದ 2 ವರ್ಷದಲ್ಲಿ ಈ ಭಾಗದಲ್ಲಿ ಭಾರಿ ಅನಾಹುತಗಳು ನಡೆದಿತ್ತು. 5 ರಿಂದ 6 ಮನೆಗಳು ಸಮುದ್ರ ಪಾಲಾಗಿದ್ದು, ನೂರಾರು ಮರಗಳು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಆದರೆ ಈ ಬಾರಿ ಮತ್ತೆ ಕಡಲು ಅಬ್ಬರಿಸ್ತಾ ಇದೆ. ನಾನೀಗ ಅದೇ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯ ಅಲೆಗಳು, ರಕ್ಕಸ ಅಲೆಗಳು ಈಗಾಗಲೇ ಸಮುದ್ರ ಕಿನಾರೆಗೆ ಅಪ್ಪಳಿಸ್ತಾ ಇದ್ದಾವೆ. ಅಲ್ಲಿರುವಂತಹ ಮನೆಗಳು ಕೂಡ ಈಗ ಅಪಾಯದಲ್ಲಿರುವಂಥದ್ದು. ಈ ಹಿಂದೆ ಅಲ್ಲಿರುವಂತಹ ಮನೆಗಳು ಈಗಾಗಲೇ 2 ಮನೆಗಳು ಈಗಾಗಲೇ ಸಮುದ್ರ ಪಾಲಾಗಿದ್ದು, ಕಳೆದ 2 ವರ್ಷದಲ್ಲಿ ಈ ಭಾಗದಲ್ಲಿರುವಂಥ 5-6 ಮನೆಗಳು ಸಮುದ್ರ ಪಾಲಾಗಿದ್ದು, ಹಾಗೆಯೇ ರೆಸಾರ್ಟ್ಗಳು ಕೂಡ ಸಮುದ್ರ ಪಾಲಾಗಿದ್ದು. ಆದರೆ ಈ ಬಾರಿ ಮತ್ತೆ ಕಡಲು ಅಬ್ಬರಿಸ್ತಾ ಇದೆ. ರಕ್ಕಸ ಗಾತ್ರದ ಅಲೆಗಳು ಈಗಾಗಲೇ ತೀರ ಪ್ರದೇಶವನ್ನ ಅಪ್ಪಳಿಸ್ಲಿಕ್ಕೆ ಆರಂಭ ಮಾಡಿದ್ದಾವೆ. ಅಲ್ಲಿರುವಂತಹ ಮನೆ ತುಂಬಾ ಅಪಾಯದಲ್ಲಿರುವಂಥದ್ದು. ಈಗಾಗಲೇ ಈ ಭಾಗದಲ್ಲಿ ಈ ಕಡಲ್ ಕಡೆತ ತಡಿಲಿಕ್ಕೆ ಈಗಾಗಲೇ ಭಾರಿ ಗಾತ್ರದ ಕಲ್ಲುಗಳನ್ನು ಹಾಕಲಾಗಿತ್ತು. ಆದರೆ ಸಮುದ್ರ ಅಲೆಗಳ ಹೊಡೆತಕ್ಕೆ ಈ ಯಾವುದೇ ಕಲ್ಲುಗಳು ಯಾವುದೇ ಲೆಕ್ಕ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾವೆ. ಈಗಾಗಲೇ ಹಲವಾರು ಕಲ್ಲುಗಳು ಸಮುದ್ರ ಪಾಲಾಗಿರುವಂಥದ್ದು. ಈಗ ಅಲ್ಲಿರುವಂಥ ಮನೆಗಳು ಕೂಡ ಈಗ ಅಪಾಯದಲ್ಲಿರುವಂಥದ್ದು. ಅಲ್ಲಿರೋ ಜನಗಳು ಕೂಡ ತುಂಬ ಆತಂಕದಲ್ಲಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಒಂದು ಸ್ವಲ್ಪ ದೂರದವರೆಗೆ ಕಲ್ಲುಗಳನ್ನು ಹಾಕಲಾಗಿತ್ತು. ನೋಡ್ಬೋದು ಕಲ್ಲುಗಳು ಇದ್ದಾವೆ, ಆದರೆ ಆ ಕಲ್ಲುಗಳು ಬಹುತೇಕ ಕಲ್ಲುಗಳು ಸಮುದ್ರ ಪಾಲಾಗಿರುವಂಥದ್ದು. ಈ ಕಲ್ಲುಗಳನ್ನು ದಾಟಿ ಈ ರಕ್ಕಸ ಅಲೆಗಳು ಮನೆಗೆ ಅಪ್ಪಳಿಸ್ತಾ ಇರುವಂಥದ್ದು. ಈ ಭಾಗದಲ್ಲಿರುವಂಥ ಹಲವಾರು ಮನೆಗಳು ಈಗಾಗಲೇ 5 ರಿಂದ 6 ಮನೆಗಳು ಈಗಾಗಲೇ ಸಮುದ್ರ ಪಾಲಾಗಿದ್ದು, ರಸ್ತೆ ಇತ್ತು, ಆ ರಸ್ತೆ ಕೂಡ ಈಗ ಇಲ್ಲ. ಕಳೆದ 2 ವರ್ಷದಲ್ಲಿ ರಸ್ತೆ ಕೂಡ ಸಮುದ್ರ ಪಾಲಾಗಿರುವಂಥದ್ದು. ಈಗಿರುವಂತಹ ಮನೆ, ಆ ಮನೆ ಕೂಡ ಬಹಳ ಅಪಾಯದಲ್ಲಿದೆ. ಅಲ್ಲಿರುವ ಜನರು ಕೂಡ ತುಂಬ ಆತಂಕದಲ್ಲಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತಕ್ಕೂ ಅವರು ಮನವಿ ಮಾಡಿಕೊಂಡಿದ್ರು, ಈ ಭಾಗದಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರನ್ನು ಮಾಡಬೇಕು, ಒಂದು ಶಾಶ್ವತ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿದರು. ಆದರೂ ಈ ಶಾಶ್ವತ ತಡೆಗೋಡೆ ಇನ್ನೂ ನಿರ್ಮಾಣ ಆಗಲಿಲ್ಲ. ಅಂದರೆ ಕಲ್ಲುಗಳನ್ನು ಹಾಕಿದ್ರು, ಕಲ್ಲುಗಳು ಯಾವುದೇ ಲೆಕ್ಕ ಇಲ್ಲ ಸಮುದ್ರದ ಅಲೆಗಳ ಮುಂದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಜನರು ಕೂಡ ಈಗ ತುಂಬ ಆತಂಕದಲ್ಲಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.